ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿವಿಸಿ ನ್ಯೂಸ್ ಬೆಟ್. ನಾನು ಯಶಸ್ವಿನಿ. ಈಗ ಹೆಡ್ಲೈನ್ಸ್. ಅಡುಗೆ ಮಾಡುತ್ತಿದ್ದ ವೇಳೆ ಭೀಕರ ಗ್ಯಾಸ್ ಸಿಲಿಂಡರ್ ಸ್ಫೋಟ, ತಾಯಿ ಮಗಳಿಗೆ ಗಂಭೀರ ಗಾಯ, ಸ್ಫೋಟಕ್ಕೆ ಹಾರಿ ಹೋದ ಮನೆಯ ಮೇಲ್ಛಾವಣಿ. ಮಲೆನಾಡಿನಲ್ಲಿ ಆತಂಕ ಸೃಷ್ಟಿಸಿರುವ ದೈತ್ಯ ಒಂಟಿ ಸಲಗನ ಸೆರೆಗೆ ಇಂದಿನಿಂದ ಮಹತ್ವದ ಕಾರ್ಯಾಚರಣೆ, ವಿವಿಧ ಶಿಬಿರಗಳ 6 ಕುಮ್ಕಿ ಆನೆಗಳು ಭಾಗಿ. ವಾಲ್ಮೀಕಿ ನಿಗಮ ಹಗರಣ, ಮಾಜಿ ಸಚಿವ ನಾಗೇಂದ್ರ ವಿರುದ್ಧ ಜಂಟಿ ಹೋರಾಟ, ಬೆಂಗಳೂರಿನಲ್ಲಿ ಆರ್ ಅಶೋಕ್ ಎಚ್ಚರಿಕೆ. ಹಾಸನ ನಗರದ ಉದಯಗಿರಿ ಬಡಾವಣೆಯಲ್ಲಿ ಅಡುಗೆ ಮಾಡುವ ವೇಳೆ ಸಂಭವಿಸಿದ ಭೀಕರ ಗ್ಯಾಸ್ ಸಿಲಿಂಡರ್ ಸ್ಫೋಟದಲ್ಲಿ ತಾಯಿ ಹಾಗೂ ಮಗಳು ಗಂಭೀರವಾಗಿ ಗಾಯಗೊಂಡಿರುವ ದಾರುಣ ಘಟನೆ ನಡೆದಿದೆ. ಘಟನೆಯಲ್ಲಿ ದಿವ್ಯಾಮಣಿ ಹಾಗೂ ಮಾಲತಿ ಗಾಯಗೊಂಡ ದುರ್ದೈವಿಗಳಾಗಿದ್ದಾರೆ. ಅವಘಡದ ಬಳಿಕ ಇವರನ್ನ ತಕ್ಷಣವೇ ಹಾಸನ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ತುರ್ತು ಚಿಕಿತ್ಸೆ ನೀಡಲಾಗುತ್ತಿದ್ದು, ಇಬ್ಬರ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ ಎಂದು ವೈದ್ಯಕೀಯ ಮೂಲಗಳು ತಿಳಿಸಿವೆ. ಮನೆಯಲ್ಲಿ ಎಂದಿನಂತೆ ಅಡುಗೆ ತಯಾರಿಸುತ್ತಿದ್ದ ವೇಳೆ ಅನಿಲ ಸೋರಿಕೆಯಾಗಿ ಈ ದುರ್ಘಟನೆ ಸಂಭವಿಸಿದೆ ಎಂದು ಪ್ರಾಥಮಿಕ ಮಾಹಿತಿಯಿಂದ ತಿಳಿದುಬಂದಿದೆ. ಸಿಲಿಂಡರ್ ಸ್ಫೋಟಗೊಂಡ ರಭಸಕ್ಕೆ ಇಡೀ ಅಡುಗೆ ಮನೆ ಸಂಪೂರ್ಣ ಜಖಂಗೊಂಡಿದ್ದು, ಮನೆಯ ಮೇಲ್ಛಾವಣಿ ಸಂಪೂರ್ಣವಾಗಿ ಹಾರಿ ಹೋಗಿದೆ. ಸ್ಫೋಟದ ತೀವ್ರ ಸದ್ದು ಕೇಳಿ ಬೆಚ್ಚಿಬಿದ್ದ ಸುತ್ತಮುತ್ತಲಿನ ನಿವಾಸಿಗಳು ಕೆಲಕಾಲ ತೀವ್ರ ಆತಂಕಕ್ಕೊಳಗಾದರು. ಘಟನಾ ಸ್ಥಳಕ್ಕೆ ವಿಷಯ ತಿಳಿಯುತ್ತಿದ್ದಂತೆ ಸ್ಥಳೀಯ ಬಡಾವಣೆ ಪೊಲೀಸ್ ಠಾಣೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಸಂಬಂಧ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಮುಂದಿನ ತನಿಖೆ ಮುಂದುವರೆದಿದೆ. ಮಲೆನಾಡು ಭಾಗದ ಜನತೆಯಲ್ಲಿ ತೀವ್ರ ಆತಂಕ ಹಾಗೂ ಭಯ ಹುಟ್ಟಿಸಿರುವ ಕುಖ್ಯಾತ ದೈತ್ಯಾಕಾರದ ಒಂಟಿ ಸಲಗವನ್ನ ಸೆರೆ ಹಿಡಿಯಲು ಅರಣ್ಯ ಇಲಾಖೆ ಅಂತಿಮವಾಗಿ ಮಹತ್ವದ ಕಾರ್ಯಾಚರಣೆಯನ್ನ ಆರಂಭಿಸಿದೆ. ದೈತ್ಯ ಒಂಟಿ ಸಲಗವನ್ನ ಸೆರೆ ಹಿಡಿಯಲು ಮಡಿಕೇರಿಯ ಮತ್ತಿಗೋಡು ಹಾಗೂ ದುಬಾರೆ ಶಿಬಿರಗಳಿಂದ ನುರಿತ ಕುಮ್ಕಿ ಆನೆಗಳನ್ನು ಕರೆತರಲಾಗಿದೆ. ಕಾರ್ಯಾಚರಣೆಗಾಗಿ ಏಕಲವ್ಯ, ಧನಂಜಯ, ಲಕ್ಷ್ಮಣ, ಪ್ರಶಾಂತ, ಈಶ್ವರ ಹಾಗೂ ಅಜ್ಜಯ್ಯ ಸೇರಿದಂತೆ ಪ್ರಮುಖ ಕುಮ್ಕಿ ಆನೆಗಳು ಸಜ್ಜಾಗಿವೆ. ಆನೆಗಳ ನಿಗಾ ಹಾಗೂ ಕಾರ್ಯಾಚರಣೆಯ ಮೇಲ್ವಿಚಾರಣೆಗಾಗಿ ಬೇಲೂರು ತಾಲೂಕಿನ ಚಿಕ್ಕೋಲೆ ಬಳಿ ಅರಣ್ಯ ಇಲಾಖೆಯಿಂದ ತಾತ್ಕಾಲಿಕ ಕ್ಯಾಂಪ್ ತೆರೆಯಲಾಗಿದೆ. ಒಂಟಿ ಸಲಗದ ಚಲನವಲನಗಳ ಮೇಲೆ ನಿರಂತರ ಕಣ್ಣಿಡಲು ಕೆಪಿ ಕಾಲರ್ 2 ಬಳಸಿ ಕಾಡಾನೆಯ ಟ್ರ್ಯಾಕಿಂಗ್ ಮಾಡಲಾಗುತ್ತಿದೆ. ಬೆಳಗ್ಗೆಯಿಂದಲೇ ಕಾರ್ಯಪ್ರವೃತ್ತರಾಗಿರುವ ಇಟಿಎಫ್ ಸಿಬ್ಬಂದಿ ತೀವ್ರ ಟ್ರ್ಯಾಕಿಂಗ್ ನಡೆಸಿ ಒಂಟಿ ಸಲಗವಿರುವ ಸ್ಥಳವನ್ನು ನಿಖರವಾಗಿ ಪತ್ತೆ ಹಚ್ಚಿದ್ದಾರೆ ಎನ್ನಲಾಗಿದೆ. ಕಳೆದ ಕೆಲವು ದಿನಗಳಿಂದ ಈ ಒಂಟಿ ಸಲಗದ ಕಾಟದಿಂದ ರೋಸಿ ಹೋಗಿದ್ದ ಸ್ಥಳೀಯ ರೈತರು ಮತ್ತು ಸಾರ್ವಜನಿಕರು ಈ ಕಾರ್ಯಾಚರಣೆಯು ಯಶಸ್ವಿಯಾಗಿ ಒಂಟಿ ಸಲಗ ಸೆರೆಯಾಗಲಿ ಅಥವಾ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಗೊಳ್ಳಲಿ ಎಂದು ನಿರೀಕ್ಷಿಸುತ್ತಿದ್ದಾರೆ. ವಾಲ್ಮೀಕಿ ನಿಗಮದ ಹಗರಣ ಹಾಗೂ ಇನ್ನಿತರ ಪ್ರಮುಖ ವಿಷಯಗಳನ್ನು ಮುನ್ನೆಲೆಗೆ ತಂದು ರಾಜ್ಯ ಸರ್ಕಾರದ ವಿರುದ್ಧ ಸದನದ ಒಳಗೆ ಹಾಗೂ ಹೊರಗೆ ತೀವ್ರ ಹೋರಾಟ ನಡೆಸುವುದಾಗಿ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಗುಡುಗಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಭ್ರಷ್ಟಾಚಾರದ ಆರೋಪ ಹೊತ್ತಿರುವವರನ್ನ ಸಂಪುಟದಲ್ಲಿ ಮುಂದುವರೆಸಿರುವ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬಡವರ ದುಡ್ಡನ್ನ ತಿಂದು ಕೋರ್ಟ್ ಆದೇಶವನ್ನು ಧಿಕ್ಕರಿಸಿ ದೆಹಲಿಗೆ ಹೋಗಿ ಬಂದಿರುವ ನಾಗೇಂದ್ರ ಸಂಪುಟದಲ್ಲಿರಲು ಯೋಗ್ಯರಲ್ಲ. ಬೆದರಿಕೆ ಹಾಕಿ ಅವರು ಸಚಿವ ಸ್ಥಾನ ಪಡೆದಿದ್ದಾರೆ ಎಂದು ಆರ್ ಅಶೋಕ್ ತೀವ್ರವಾಗಿ ವಾಗ್ದಾಳಿ ನಡೆಸಿದ್ದಾರೆ. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ಎಂದು ಪ್ರಶ್ನಿಸುವ ಮೂಲಕ ಸರ್ಕಾರದ ನಡೆಯನ್ನ ಖಂಡಿಸಿದರು. ನಾಗೇಂದ್ರ ವಿಚಾರ, ಕೆಪಿಎಸ್ಸಿ ಹಾಗೂ ಬಿಡದಿ ವಿಚಾರಗಳನ್ನು ಮುನ್ನೆಲೆಗೆ ತಂದು ಸದನದ ಒಳಗೆ ಮತ್ತು ಹೊರಗೆ ಜೆಡಿಎಸ್ ಪಕ್ಷದೊಂದಿಗೆ ಜಂಟಿಯಾಗಿ ಉಗ್ರ ಹೋರಾಟ ನಡೆಸುವುದಾಗಿ ಘೋಷಿಸಿದರು. ಇನ್ನು ಸಚಿವರಿಗೆ ಖಾತೆ ಹಂಚಿಕೆ ಮಾಡದಿರುವುದು ಸರ್ಕಾರದ ದೊಡ್ಡ ಸಮಸ್ಯೆಯಾಗಿದೆ. ಈ ಖಾತೆ ಇನ್ನೂ 1.5 ವರ್ಷಗಳ ಕಾಲ ನಡೆಯಲಿದೆ ಎಂದು ಲೇವಡಿ ಮಾಡಿದರು. ಮೊದಲು 3 ವರ್ಷ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಕುರ್ಚಿಯಿಂದ ಇಳಿಸುವುದರಲ್ಲೇ ಕಾಲ ಕಳೆದಿದೆ ಎಂದು ಆರೋಪಿಸಿದ ಅಶೋಕ್, ಇದು ಸಂಪೂರ್ಣ ಭ್ರಷ್ಟ ಸರ್ಕಾರವಾಗಿದ್ದು ಮುಂಬರುವ ಸದನದಲ್ಲಿ ಸರ್ಕಾರಕ್ಕೆ ತಕ್ಕ ಬಿಸಿ ಮುಟ್ಟಿಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಮೋಸ್ಟ್ಲಿ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು ನಾಗೇಂದ್ರ ಬೆದರಿಕೆ ಹಾಕಿದ್ದಾರೆ ಅಂತ ಅವ್ರನ್ನ ಸೇರಿಸ್ಕೊಂಡಿದ್ದಾರೆ. ಯಾಕೆಂದರೆ ಪೂರ್ತಿ ಹಣ ಕಾಂಗ್ರೆಸ್ಸಿನ ಚುನಾವಣೆಗೆ ಹೋಗಿದೆ. ಈಗಾಗಲೇ CBI ಚಾರ್ಜ್ ಶೀಟಲ್ಲಿ ಹಣ ಎಲ್ಲಿ ಬಂದಿತ್ತು, ಯಾರ್ಯಾರು ತಗೊಂಡಿದ್ದಾರೆ, ಚುನಾವಣೆಗೆ ಎಲ್ಲೆಲ್ಲಿ ಹೋಗಿದೆ ಅನ್ನೋದು ಸ್ಪಷ್ಟವಾಗಿ ಅಲ್ಲಿ ಸಿಕ್ಕಿದೆ ಅವರಿಗೆ. ಆದ್ದರಿಂದ ಈಗ ಅಂಗೈ ಹುಣ್ಣಿಗೆ ಸಾಕ್ಷಿ ಬೇಕಾ? ಜಗತ್ತೇ ಗೊತ್ತಿದೆ ರಾಜೀನಾಮೆ ಯಾಕೆ ಕೊಟ್ಟರು. ಈಗ ಈಶ್ವರಪ್ಪ ರಾಜೀನಾಮೆ ಕೊಟ್ಟರು, ನಾವೇನೋ ತಗೊಂಡ್ರೆ ಅವ್ರನ್ನ. ಹಾಗೆ
ಈಗ ಕಳಂಕಿತರನ್ನ ನೀವು ಕ್ಯಾಬಿನೆಟ್ಗೆ ತೊಗೊಂಡ್ರೆ ಎಲ್ಲರೂ ಕಳಂಕಿತ ಇಡೀ ಕ್ಯಾಬಿನೆಟ್ಟೇ ಕಳಂಕಿತ ಆಗ್ತೈತೆ. ಎಲ್ಲ ಪೇಮೆಂಟ್ ಕೊಟ್ಟು ಬಂದಿರುವಂಥದ್ದು ಅಂತ ಜಗಜ್ಜಾಹೀರಾತ. ಅದರಿಂದ ಈ ನಾಗೇಂದ್ರ ವಿಚಾರ ಈಗಾಗಲೇ ಪಾರ್ಟಿಯಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗಿದೆ. ಈಗಾಗಲೇ ನಮ್ಮ ರಾಜ್ಯದ ಅಧ್ಯಕ್ಷರು ಕೂಡ ಅದ್ರ ಬಗ್ಗೆ ಹೇಳಿಕೆಯನ್ನು ಮಾಡಿದ್ದಾರೆ ಮತ್ತು ಇಡೀ ರಾಜ್ಯದಲ್ಲಿ ಇದ್ರ ಬಗ್ಗೆ ಹೋರಾಟ ಕೂಡ ನಡೀತಾ ಇದೆ. ದೊಡ್ಡ ಹೋರಾಟ ನಡೀತಾ ಇದೆ ಇಡೀ ರಾಜ್ಯದಲ್ಲಿ. ಆ ಹೋರಾಟ ಹೊರಗಡೆನೂ ಹೋರಾಟ ಆಗುತ್ತೆ, ಪಾರ್ಟಿ ವತಿಯಿಂದನೂ ಹೋರಾಟ ಆಗುತ್ತೆ. ಮತ್ತು ಈ ಬಾರಿ ನಾನು ಬಿಡದಿ ವಿಚಾರವಾಗೂ ನಾವು ಹೊರಗಡೆ ಎಲ್ಲ ನಾವು ವರ್ಷಗಳ ಕಾಲ ಬೆವರು ಸುರಿಸಿ ಬೆಳೆಸಿದ ಕಾಫಿ ಗಿಡಗಳು ಫಸಲಿಗೆ ಬರುವ ಹೊತ್ತಿನಲ್ಲಿ ಕಾಡಾನೆಯೊಂದು ತುಳಿದು ನಾಶಪಡಿಸಿರುವ ಘಟನೆ ತಾಲೂಕಿನ ಹೆತ್ತೂರು ಹೋಬಳಿಯ ಒಳಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕರಡಿಗಾಲ ಗ್ರಾಮದಲ್ಲಿ ನಡೆದಿದೆ. ಕಳೆದ 3 ದಿನಗಳಿಂದ ಒಂಟಿ ಕಾಡಾನೆಯೊಂದು ಗ್ರಾಮದ ಸುತ್ತಮುತ್ತ ಬೀಡು ಬಿಟ್ಟಿದ್ದು ಕಾಫಿ ಬೆಳೆಗಾರರು ಹಾಗೂ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ. ಕರಡಿಗಾಲ ಗ್ರಾಮದ ರಮೇಶ್ ಅವರ ಕಾಫಿ ತೋಟಕ್ಕೆ ನುಗ್ಗಿದ್ದ ಕಾಡಾನೆ 50ಕ್ಕೂ ಹೆಚ್ಚು ಕಾಫಿ ಗಿಡಗಳನ್ನು ತುಳಿದು ನಾಶಪಡಿಸಿದೆ. ಸುಮಾರು 30 ವರ್ಷಗಳಿಂದ ಕಷ್ಟಪಟ್ಟು ಬೆಳೆಸಿಕೊಂಡಿದ್ದ ಕಾಫಿ ಗಿಡಗಳು ಇದೀಗ ಫಸಲಿನ ಹಂತಕ್ಕೆ ಬಂದಿದ್ವು. ಉತ್ತಮ ಫಸಲಿನ ನಿರೀಕ್ಷೆಯಲ್ಲಿದ್ದ ಬೆಳೆಗಾರನ ಪಾಲಿಗೆ ಕ್ಷಣಾರ್ಧದಲ್ಲಿ ಗಿಡಗಳು ನೆಲಕ್ಕುರುಳಿರುವುದು ತೀವ್ರ ನೋವು ತಂದಿದೆ. ವರ್ಷಗಳ ಪರಿಶ್ರಮದಿಂದ ಬೆಳೆಸಿದ್ದ ಗಿಡಗಳು ಫಸಲು ನೀಡುವ ಸಮಯದಲ್ಲಿ ನಾಶವಾಗಿರುವುದು ತುಂಬಾ ನೋವು ತಂದಿದೆ. ಅರಣ್ಯ ಇಲಾಖೆ ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿ ಪರಿಶೀಲಿಸಿ ಕಾಡಾನೆಯನ್ನ ಸುರಕ್ಷಿತವಾಗಿ ಸ್ಥಳಾಂತರಿಸಬೇಕು ಎಂದು ತೋಟದ ಮಾಲೀಕ ರಮೇಶ್ ಮನವಿ ಮಾಡಿದ್ದಾರೆ. ಈ ಭಾಗದಲ್ಲಿ ಕಾಡಾನೆಗಳ ಹಾವಳಿ ನಿರಂತರವಾಗುತ್ತಿರುವ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕಾಫಿ ತೋಟಗಳಿಗೆ ಹಾನಿಯಾಗುವ ಆತಂಕ ಗ್ರಾಮಸ್ಥರನ್ನ ಕಾಡ್ತಿದೆ. ಕೇವಲ ತಾತ್ಕಾಲಿಕವಾಗಿ ಆನೆಗಳನ್ನು ಓಡಿಸುವುದರಿಂದ ಸಮಸ್ಯೆ ಬಗೆಹರಿಯುವುದಿಲ್ಲ. ಬೆಳೆಗಾರರ ಜೀವನೋಪಾಯ ಮತ್ತು ವರ್ಷಗಳ ಪರಿಶ್ರಮವನ್ನು ರಕ್ಷಿಸಲು ಕಾಡಾನೆ ಹಾವಳಿಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ತಾಲೂಕು ಕಾರ್ಯನಿರತರ ಪತ್ರಕರ್ತರ ಸಂಘ ಹಾಗೂ ವಿವಿಧ ಪ್ರಗತಿಪರ ಸಂಘಟನೆಗಳ ಆಶ್ರಯದಲ್ಲಿ ಗಾನಕೋಗಿಲೆ ಡಾಕ್ಟರ್ ಎಸ್ ಜಾನಕಿ ಅಮ್ಮನವರ ನುಡಿ ನಮನ ಕಾರ್ಯಕ್ರಮವು ಅವರ ಗೀತೆಗಳನ್ನು ಹಾಡುವ ಮೂಲಕ ಗೌರವ ಸಮರ್ಪಣೆಯನ್ನ ಪಟ್ಟಣದ ಕೆಎನ್ವಿ ಕನ್ವೆನ್ಷನ್ ಹಾಲ್ನಲ್ಲಿ ನಡೆಸಲಾಯಿತು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಜಿಲ್ಲಾ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷ ರವಿ ನಾಕಲಗೂಡು ಅವರು, ಇದೇ ಮೊದಲ ಬಾರಿಗೆ ಜಿಲ್ಲೆಯ ಎಲ್ಲಾ ಕಡೆ ಜಾನಕಮ್ಮನವರಿಗೆ ಗೌರವ ಸಲ್ಲಿಸುವ ಕಾರ್ಯ ನಡೆಯುತ್ತಿರುವುದು ಅವರ ಗಾಯನ ಕಲಾ ಸೇವೆಗೆ ದೊರೆತ ಹೃದಯ ಸ್ಪರ್ಶಿ ಗೌರವ ಸಮರ್ಪಣೆಯಾಗಿದೆ. ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ಎಲ್ಲ ಭಾಷೆಗಳಲ್ಲಿಯೂ ಹಾಡುಗಳನ್ನು ಹಾಡುವ ಮೂಲಕ ಮನೆ ಮಾತಾಗಿದ್ದ ಜಾನಕಮ್ಮನವರು ನಮ್ಮ ಭಾಷೆ ನೆಲ ಜಲದಲ್ಲಿ ಅಂತಿಮಯಾನ ಮುಗಿಸಿರುವುದು ಕನ್ನಡಿಗರಿಗೆ ಸಿಕ್ಕ ದೊಡ್ಡ ಗೌರವ ಸಮರ್ಪಣೆಯಾಗಿದೆ. ಅವರ ದೇಹ ಮಣ್ಣನ್ನ ಸೇರಿರಬಹುದು, ಆದರೆ ಅವರ ಹಾಡುಗಳು ಎಷ್ಟೇ ವರ್ಷಗಳು ಕಳೆದರೂ ನಿತ್ಯವೂ ನಮಗೆ ಜೀವಂತಿಕೆಯಾಗಿಸುತ್ತವೆ. ಅಲ್ಲದೆ ನಮ್ಮೊಂದಿಗೆ ಅವರು ಆಡಿರುವ ಹಾಡುಗಳ ಮೂಲಕ ಜೀವಂತವಾಗಿದ್ದಾರೆ ಎಂದು ಹೇಳಿದರು. ನಾವು ಮರೆಯಲಿಕ್ಕೆ ಖಂಡಿತವಾಗಲೂ ಸಾಧ್ಯವಿಲ್ಲ ಅಂತ ಒಂದು ಅಮ್ಮನವರ ಈ ಒಂದು ನುಡಿನಮನ ಕಾರ್ಯಕ್ರಮ ಇಡೀ ಜಿಲ್ಲೆಯಲ್ಲಿ ಅರಕಲಗೂಡದಲ್ಲಿ ಅತಿ ಯಶಸ್ವಿಯಾಗಿ ಅರ್ಥಪೂರ್ಣವಾಗಿ ಮಾಡಿದ್ದೀರಿ ಅಂದ್ರೆ ನಿಮ್ಗೆಲ್ಲರೂ ಕೂಡ ಒಂದು ಜೋರು ಚಪ್ಪಾಳೆ ಮೂಲಕ ನೀವೇ ಈ ಅಮ್ಮನಿಗೆ ಧನ್ಯವಾದವನ್ನ ಸಲ್ಲಿಸಬೇಕಾಗ್ತದೆ ಅಂತ ಹೇಳ್ತಾ, ಇವರು ಕನ್ನಡ ನಾಡಿನಲ್ಲಿ ಹುಟ್ಟದಿದ್ದರೂ ಕೂಡ ಕನ್ನಡ ನಾಡಿಗೆ ತಮ್ಮನ್ನ ಅವರು ಸಮರ್ಪಣೆಯನ್ನ ಮಾಡಿಕೊಳ್ಳುವ ಮೂಲಕ ಮೈಸೂರಿನಲ್ಲೇ ನಾನು ಇರಬೇಕು, ಮೈಸೂರಿನಲ್ಲಿ ನನ್ನ ಅಂತ್ಯದ ದಿನಗಳನ್ನು ಕಳೆಯಬೇಕು, ನನ್ನ ಅಂತ್ಯದ ಸಂದರ್ಭದಲ್ಲಿ ಅಂತ್ಯ ಸಂಸ್ಕಾರವೂ ಕೂಡ ಮೈಸೂರಿನಲ್ಲಿ ಆಗಬೇಕು ಅಂತೇಳಿ ಅವರು ಆಸೆ ಪಟ್ಟಿದ್ದು. ಯಾಕಪ್ಪ ಅಂದ್ರೆ ಸಾಂಸ್ಕೃತಿಕ ನಗರಿ ನಮ್ಮ ಭಾರತ ದೇಶದಲ್ಲಿ ನಾವಿದ್ರೆ ಅದು ವಿಷ್ಣು ಸೇನಾ ಸಮಿತಿ ಅಧ್ಯಕ್ಷ ವಿಷ್ಣು ಪ್ರಕಾಶ್ ಮಾತನಾಡಿ, ಅರಕಲಗೂಡು ಎಲ್ಲಾ ಕಲೆಗಳಲ್ಲಿಯೂ ದೊಡ್ಡ ಕಲಾವಿದರನ್ನ ನಾಡಿಗೆ ನೀಡಿದೆ. ಇಂತಹ ಪುಣ್ಯ ಕ್ಷೇತ್ರದಲ್ಲಿ 48,000ಕ್ಕೂ ಅಧಿಕ ಹಾಡುಗಳನ್ನು ಹಾಡಿ ಕನ್ನಡ ಚಿತ್ರರಂಗ ಭಾಷೆಯನ್ನ ಮಾತೃಭಾಷೆಯನ್ನಾಗಿಸಿ ಮೈಗೂಡಿಸಿಕೊಂಡು ಸಾಂಸ್ಕೃತಿಕ ನಗರಿ ಮೈಸೂರು ಜಿಲ್ಲೆಯಲ್ಲಿ ತಮ್ಮ ಅಂತಿಮ ಯಾನ ಪೂರ್ಣಗೊಳಿಸಿಕೊಂಡಿರುವ ಎಸ್ ಜಾನಕಮ್ಮನವರ ನುಡಿ ನಮನ ಕಾರ್ಯಕ್ರಮ ಹೆಚ್ಚು ಅರ್ಥಪೂರ್ಣವಾಗಿದೆ ಎಂದರು. ನಿಮಗೆ ನಾನು ತರವಾಗಿ ನಮನಗಳನ್ನು ಸಲ್ಲಿಸ್ತೇನೆ. ಹಲವಾರು ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ನೀವೆಲ್ಲರೂ ಸ್ಫೂರ್ತಿದಾಯಕರಾಗಿದ್ದೀರಿ, ಪ್ರೇರಣೆಯಾಗಿದ್ದೀರಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಜಾನಕಿಯಮ್ಮ ಅವರಿಗೆ ಹಲವಾರು ಕಾರ್ಯಕ್ರಮಗಳನ್ನ ನಮ್ಮ ಮಾನ್ಯ ಅಧ್ಯಕ್ಷರು, ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ಶಿವರವರು ಹಾಗೂ ಪದಾಧಿಕಾರಿಗಳು, ಹಿರಿಯರಾದ ವಿಜಯಕುಮಾರ್ ಸರ್ ಅವರು ಹಾಗೂ ನಮ್ಮ ಮತ್ತೊಬ್ಬರು ಹಿರಿಯರಾದ ವಿರೂಪಾಕ್ಷ ಸರ್ ಅವರ ನೇತೃತ್ವದಲ್ಲಿ ಹಾಗೂ ಹಲವಾರು ಸಂಘಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ನೇತೃತ್ವದಲ್ಲಿ ವೀರ ಯೋಧ ಕಾರ್ಯಕ್ರಮ ತುಂಬಾ ಅಚ್ಚುಕಟ್ಟಾಗಿ ಮೂಡಿಸಲು ನಮ್ಮ ಮಹಾನಗರಿ ತಂಡದ ಕಲಾವಿದರು ಜೀವನಗಳನ್ನ ಹಾಡುವ ಮೂಲಕ ತಂದುಕೊಂಡಿದ್ದಾರೆ. ಅವರ ಒಂದು ಗಾಯನವನ್ನ ಇಲ್ಲಿ ನೆರೆದು ಎಲ್ಲ ಸಭಿಕರು
ಆಹ್ವಾನಿಸಿ ಈ ಒಂದು ನುಡಿನಮನ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡಬೇಕಂತ ನಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇವೆ. ಈ ಒಂದು ಕಾರ್ಯಕ್ರಮದ ಆಯೋಜನೆ ಎಸ್ ಜಾನಕಿ ಅವರ ಒಂದು ಹಾಡುಗಳನ್ನು ನಮ್ಮೆಲ್ಲರ ಮುಂದೆ ಪ್ರಸ್ತುತಪಡಿಸಿ ಅವರಿಗೆ ಗೌರವ. ಕಾರ್ಯಕ್ರಮದ ನೇತೃತ್ವವನ್ನು ಪತ್ರಕರ್ತರ ಸಂಘದ ಅಧ್ಯಕ್ಷ ಪಿ ಶಿವಕುಮಾರ್, ಜಿಲ್ಲಾ ಪತ್ರಕರ್ತರ ಸಂಘದ ನಿರ್ದೇಶಕ ಪಿಬಿ ವಿರೂಪಾಕ್ಷರವರು ವಹಿಸಿದ್ರು. ಕಾರ್ಯಕ್ರಮದಲ್ಲಿ ಜಯದೇವ ಹೃದ್ರೋಗ ಆಸ್ಪತ್ರೆ ವೈದ್ಯ ಡಾಕ್ಟರ್ ಮೋಹನ್, ಹಿರಿಯ ಪತ್ರಕರ್ತ ಟಿ ವಿಜಯಕುಮಾರ್, ವಿವಿಧ ಸಂಘಟನೆಗಳ ಮುಖಂಡರಾದ ಎನ್ ರವಿಕುಮಾರ್, ಎಚ್ಪಿ ಕೃಷ್ಣ, ಕಿರಣ್ ಕುಮಾರ್ ಇನ್ನೂ ಹಲವರು ಹಾಜರಿದ್ದರು. ಅಗಲಿದವರ ನೆನಪು ಕೇವಲ ಸ್ಮರಣೆಯಾಗದೆ ಅವರ ಆದರ್ಶಗಳನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವ ಜವಾಬ್ದಾರಿಯು ಸಮಾಜದ್ದಾಗಿದೆ ಎಂಬ ಸಂದೇಶವನ್ನ ಸಾರುವಂತೆ ಮಲೆನಾಡು ವೀರಶೈವ ಸಮಾಜ ಹಾಗೂ ವಿವಿಧ ಅಂಗ ಸಂಸ್ಥೆಗಳ ಪದಾಧಿಕಾರಿಗಳು ದಿವಂಗತ ಚೆನ್ನಮ್ಮನವರ ಸಮಾಧಿ ಸ್ಥಳಕ್ಕೆ ಭೇಟಿ ನೀಡಿ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದರು. ಸಮಾಜದ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಕಾರ್ಯಕಾರಿ ಮಂಡಳಿ ಸದಸ್ಯರು ಹಾಗೂ ಸಮಾಜ ಬಾಂಧವರು ಒಟ್ಟಾಗಿ ಸಮಾಧಿ ಸ್ಥಳಕ್ಕೆ ತೆರಳಿ ಭಕ್ತಿ ಗಾಯನದ ಮೂಲಕ ಚೆನ್ನಮ್ಮನವರನ್ನ ಸ್ಮರಿಸಿದರು. ಇದೇ ಸಂದರ್ಭದಲ್ಲಿ ಹರಿದ್ರಾ ಶೋಭಿತೆ ಗೌರಿ ದೇವಿ ಎಂಬ ಭಾವನಾತ್ಮಕ ಕವನವನ್ನು ಅರ್ಪಿಸಿ 1 ನಿಮಿಷ ಮೌನ ಆಚರಣೆ ಮೂಲಕ ನುಡಿ ನಮನ ಸಲ್ಲಿಸಲಾಯಿತು. ಸಮಾಜ ಎಂದರೆ ಕೇವಲ ಒಂದು ಸಮುದಾಯವಲ್ಲ, ಕಷ್ಟದ ಸಂದರ್ಭದಲ್ಲಿ ಕೈ ಹಿಡಿಯುವ, ನೋವಿನಲ್ಲಿ ಜೊತೆ ನಿಲ್ಲುವ ಮತ್ತು ಸಂತೋಷವನ್ನು ಹಂಚಿಕೊಳ್ಳುವ ಕುಟುಂಬ ಎಂಬ ಆಶಯವನ್ನು ತಮ್ಮ ಚಟುವಟಿಕೆಗಳ ಮೂಲಕ ನಿರಂತರವಾಗಿ ಸಾರುತ್ತಿರುವ ಮಲೆನಾಡು ವೀರಶೈವ ಸಮಾಜದ ಈ ನಡೆ ಗಮನ ಸೆಳೆಯಿತು. ಕಾರ್ಯಕ್ರಮದಲ್ಲಿ ಮಲೆನಾಡು ವೀರಶೈವ ಸಮಾಜದ ಅಧ್ಯಕ್ಷ ಎಂಎಸ್ ಧರ್ಮಪ್ಪ, ಕಾರ್ಯದರ್ಶಿ ಯಡೇಹಳ್ಳಿ ಆರ್ ಮಂಜುನಾಥ್ ಹಾಗೂ ಕಾರ್ಯಕಾರಿ ಮಂಡಳಿ ಸದಸ್ಯರು, ಯುವ ವೇದಿಕೆ ಅಧ್ಯಕ್ಷ ಮಳಲಿ ಸ್ವಾಮಿ, ಕಾರ್ಯದರ್ಶಿ ಕುಮಾರಸ್ವಾಮಿ ಹಾಗೂ ಪದಾಧಿಕಾರಿಗಳು, ಮಹಾದೇವಿ ಮಹಿಳಾ ವೇದಿಕೆ ಅಧ್ಯಕ್ಷೆ ಕೋಮಲಾ ದಿನೇಶ್, ಕಾರ್ಯದರ್ಶಿ ಗಾಯತ್ರಿ ಮುರುಗೇಶ್ ಸೇರಿದಂತೆ ಹಲವು ಸಮಾಜ ಬಾಂಧವರು ಉಪಸ್ಥಿತರಿದ್ದರು. ಪರಿಶಿಷ್ಟ ಜಾತಿ ಹಾಗೂ ಪಂಗಡಗಳಿಗೆ ಕೇಂದ್ರ ಸರ್ಕಾರದ ಮಾರ್ಗದರ್ಶನದ ಅನ್ವಯ ಮೀಸಲಾತಿ ಜಾರಿಗೊಳಿಸಬೇಕೆಂದು ವಾಲ್ಮೀಕಿ ಸಮಾಜದ ಮುಖಂಡರು ಒತ್ತಾಯಿಸಿದರು. ಕೊಪ್ಪಳದಲ್ಲಿ ಸುದ್ದಿಗೋಷ್ಠಿಯಲ್ಲಿ ವಾಲ್ಮೀಕಿ ಸಮಾಜದ ಮುಖಂಡ ಮಂಗಳೇಶ್ ಮಂಗಳೂರು ಹಾಗೂ ಇತರರು ಮಾತನಾಡಿ, ಕೇಂದ್ರ ಸರ್ಕಾರದ ನೀತಿ ನಿರೂಪಣೆ ಮೂಲಕ ರಾಜ್ಯ ಸರ್ಕಾರಗಳು ಮೀಸಲಾತಿ ಜಾರಿಗೆ ತರಲು ಹಿಂದೇಟು ಹಾಕುತ್ತಿವೆ. ಇದರಿಂದ ಎಸ್ಸಿ ಎಸ್ಟಿ ಜನಾಂಗಗಳು ಮೀಸಲಾತಿ ಸೌಕರ್ಯಗಳಿಂದ ಹಿಂದೆ ಉಳಿಯುವಂತಾಗಿದೆ. ಇದರ ಸಲುವಾಗಿ ಬಿಜೆಪಿ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಲಾಗುತ್ತದೆ ಎಂದು ತಿಳಿಸಿದರು. ಕಾಂಗ್ರೆಸ್ ಸರ್ಕಾರ ಅದನ್ನು ಕಿತ್ತುಕೊಂಡಿದೆ. ಈ ಕಾರಣಕ್ಕಾಗಿ ನಾವು ಮತ್ತೆ ನಮ್ಮ ಹೋರಾಟ ನಾವು ಕೈ ಎತ್ತಿಕೊಂಡಿದ್ದೇವೆ. ಯಾವ್ಯಾವ ಸಮಾಜ ಬರ್ತಿದ್ರಾಗ ಇದರಲ್ಲಿ ಎಸ್ಸಿ ಮತ್ತು ಎಸ್ಟಿ, ಗೋವಿ, ಚಲವಾದಿ, ಮಾದಿಗ, ಇನ್ನೂ ಒಟ್ಟಾರೆ ಒಂದು 17-18 ಪಂಗಡಗಳು ಬರ್ತವೆ. ಎಸ್ಸಿ ಎಸ್ಟಿ ಒಳಗೆ 52 ಕಮ್ಯುನಿಟಿ ಬರ್ತವೆ. ಎಸ್ಸಿ ಒಳಗೆ 102 ಜಾತಿಗಳು. ಒಟ್ಟಾರೆ ಈಗ ಎಸ್ಸಿ ಎಸ್ಟಿ ಒಳಗೆ 102, ಎಸ್ಸಿ ಒಳಗೆ 102. ಎಸ್ಸಿ ಅವರಿಗೆ 15 ಇದ್ದಿದ್ದನ್ನ 17% ಕೊಟ್ಟಿರ್ತಾರೆ. ನಮಗೆ 3.5 ಇದ್ದಿದ್ದನ್ನು 7.5 ಮಾಡಿರ್ತಾರೆ. ಇವತ್ತು ಅದು ಜಾರಿಗೊಳಿಸಿಲ್ಲ. ಸರ್ಕಾರ ಏನು ಮಾಡಿದೆ ಅಂದರೆ ಸರಿಯಾದ ಒಂದು ಇದನ್ನು ಕೈಗೊಂಡಿಲ್ಲ. ಅಲ್ಲಿ ವಕೀಲರು ನೇಮಕ ಮಾಡುವವರು ಇದರಲ್ಲಿ ಇದ್ರಾಗಿದೆ, ನಿಷ್ಕಾಳಜಿ ಮಾಡಿರ್ತಾರೆ. ಹೀಗಾಗಿ ಸರ್ಕಾರದ ವಿರೋಧನೆ ನಮ್ಮ ಒಂದು ರಾಜಕೀಯವಾಗಿ ಕೊಡ್ತಾರೆ. 7% ಐತೆ. ಅದು ಶೈಕ್ಷಣಿಕವಾಗಿ ನಮಗೆ ಇನ್ನೂ ಸಿಕ್ಕಿಲ್ಲ, ರಾಜಕಾರಣವಾಗಿ ಸಿಕ್ಕಿದೆ. ಈ ಸಂದರ್ಭದಲ್ಲಿ ರಾಮಣ್ಣ ಮುದಲಮನಿ, ಸುಭಾಷ್ ಪೂಜಾರ್, ಹನುಮಂತಪ್ಪ ಮರಡಿ, ರಾಮಣ್ಣ ಯದೋನಿ ಸೇರಿದಂತೆ ಇತರರು ಇದ್ದರು. ಹೈಕೋರ್ಟ್ ವಿಭಾಗೀಯ ಪೀಠ ಕೃಷಿ ಹಾಗೂ ಕೈಗಾರಿಕಾ ಹಬ್ಗಳ ಪ್ರಮುಖ ಜಿಲ್ಲೆಯಾಗಿರುವ ಕಲಬುರಗಿಯಲ್ಲಿ ಉದ್ಯೋಗ ಮತ್ತು ಉತ್ತಮ ಶಿಕ್ಷಣದ ಕೊರತೆ ತೀವ್ರವಾಗಿರುವುದು ಅಧಿಕೃತ ಮಾಹಿತಿಯಿಂದ ಬಹಿರಂಗಗೊಂಡಿದೆ. ಜಿಲ್ಲೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆಯ ಪರಿಶೀಲನೆ ವೇಳೆ ಬರೋಬ್ಬರಿ 3.54 ಲಕ್ಷಕ್ಕೂ ಅಧಿಕ ಜನರು ಶಿಕ್ಷಣ ಹಾಗೂ ಉದ್ಯೋಗಕ್ಕಾಗಿ ತಮ್ಮ ಸ್ವಂತ ಊರುಗಳನ್ನು ತೊರೆದು ಶಾಶ್ವತವಾಗಿ ಬೇರೆಡೆಗೆ ಸ್ಥಳಾಂತರಗೊಂಡಿರುವುದು ಬೆಳಕಿಗೆ ಬಂದಿದೆ. ಜಿಲ್ಲಾಧಿಕಾರಿ ಇಕ್ರಾಮ್ ಶರೀಫ್ ಅವರು ಈ ಕುರಿತು ಮಾಹಿತಿ ನೀಡಿ, ಜಿಲ್ಲೆಯಲ್ಲಿ ನಡೆದಿರುವ ಚುನಾವಣಾ ಮತದಾರರ ಪಟ್ಟಿ ಹಾಗೂ ನಮೂನೆಗಳ ಪರಿಷ್ಕರಣೆ ಮತ್ತು ಡಿಜಿಟಲೀಕರಣದ ವೇಳೆ ಈ ಆತಂಕಕಾರಿ ಸಂಗತಿ ದೃಢಪಟ್ಟಿದೆ ಎಂದಿದ್ದಾರೆ. ಶಿಕ್ಷಣ ಮತ್ತು ಉದ್ಯೋಗ ರಸೆ ಜಿಲ್ಲೆಯಿಂದ ಬರೋಬ್ಬರಿ 3,54,000ಕ್ಕೂ ಅಧಿಕ ಮತದಾರರು ಶಾಶ್ವತವಾಗಿ ಸ್ಥಳಾಂತರಗೊಂಡಿದ್ದಾರೆ. ಡಿಜಿಟಲೀಕರಣದ ಮಾಹಿತಿ: ಜಿಲ್ಲೆಯ ಒಟ್ಟು 23,68,522 ಗಣತಿ ನಮೂನೆಗಳಲ್ಲಿ ಇದುವರೆಗೆ 18,32,271 ನಮೂನೆಗಳ ಡಿಜಿಟಲೀಕರಣದ ಪ್ರಕ್ರಿಯೆ ಪೂರ್ಣಗೊಂಡಿದೆ. ಸ್ಥಳಾಂತರಗೊಂಡಿರುವ ಬಹುಪಾಲು ಜನರು ಉದ್ಯೋಗಾವಕಾಶಗಳ ಕೊರತೆ ಹಾಗೂ ಉನ್ನತ ಶಿಕ್ಷಣಕ್ಕಾಗಿ ಬೆಂಗಳೂರು ಸೇರಿದಂತೆ ಮಹಾನಗರಗಳತ್ತ
ಮುಖ ಮಾಡಿರುವುದು ತನಿಖೆ ಮತ್ತು ಸಮೀಕ್ಷೆಯಿಂದ ತಿಳಿದುಬಂದಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಇಂದು ಉದ್ಯೋಗ ಸೃಷ್ಟಿಯ ಕೊರತೆ ಹಾಗೂ ಗುಣಮಟ್ಟದ ಶಿಕ್ಷಣದ ಮರುಕಳಿಸುತ್ತಿರುವ ಸಮಸ್ಯೆಯು ಯುವ ಜನತೆಯನ್ನ ವಲಸೆ ಹೋಗುವಂತೆ ಮಾಡಿದೆ. ದಶಕಗಳಿಂದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹಿಂದುಳಿದ ಹಣೆಪಟ್ಟಿ ಕಳಚಿಕೊಳ್ಳಲು ಹರಸಾಹಸ ಪಡುತ್ತಿರುವ ಜನರಿಗೆ ಈ ಬೃಹತ್ ಪ್ರಮಾಣದ ಗೂಳೆ ಮತ್ತು ವಲಸೆಯ ಅಂಕಿಅಂಶಗಳು ತೀವ್ರ ಕಳವಳ ಮೂಡಿಸಿವೆ. ಮುಂದಿನ ದಿನಗಳಲ್ಲಿ ಸ್ಥಳೀಯ ಮಟ್ಟದಲ್ಲಿ ಉದ್ಯೋಗ ಸೃಷ್ಟಿ ಹಾಗೂ ಶೈಕ್ಷಣಿಕ ಅಭಿವೃದ್ಧಿಗೆ ಆಡಳಿತ ವರ್ಗ ಯಾವ ರೀತಿಯ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಎಲ್ಲರಿಗೂ ನಮಸ್ಕಾರ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಜಿಲ್ಲೆಯಲ್ಲಿ ವಿಶೇಷ ಸಮಗ್ರ ಪರಿಷ್ಕರಣೆ ಅಂದರೆ SIR ಚಟುವಟಿಕೆ ತುಂಬ ಇಂಟೆನ್ಸ್ ಆಗಿ ನಡೀತಾ ಇದೆ. 8ನೇ ತಾರೀಕು ಕೊನೆಯ ದಿನಾಂಕ. ಇವತ್ತು ಮತ್ತು ನಾಳೆ ಇನ್ನು 2 ದಿನ ನಮ್ಮಲ್ಲಿ ಬಾಕಿ ಇದೆ. ನಮ್ಮ ಜಿಲ್ಲೆಯಲ್ಲಿ ಒಟ್ಟಾರೆಯಾಗಿ 23.5 ಲಕ್ಷ ಜನ ಮತದಾರರಿದ್ದಾರೆ. ಈ 23.5 ಲಕ್ಷ ಜನರಲ್ಲಿ ಸರಿಸುಮಾರು ಈಗ 18.5 ಲಕ್ಷ ಜನ ನಾವು ಮ್ಯಾಪಿಂಗ್ ಮಾಡಿ ಅವರಿಂದ ಎನ್ಯುಮರೇಷನ್ ಫಾರ್ಮನ್ನು ಪಡೆದುಕೊಂಡು ಅದನ್ನು ಡಿಜಿಟೈಸ್ ಮಾಡಿದ್ದೀವಿ. ಸುಮಾರು 5 ಲಕ್ಷ ಜನ ASDD ಅಂದರೆ ಆಬ್ಸೆಂಟ್, ಶಿಫ್ಟೆಡ್, ಡೆತ್ ಆ್ಯಂಡ್ ಡಿಲೀಟೆಡ್ ವೋಟರ್ಸ್ ಅನ್ನುವಂಥ ಕ್ಯಾಟಗರಿಯಲ್ಲಿ ನಮೂದಾಗಿದ್ದಾರೆ. ಆಬ್ಸೆಂಟ್ ಅಂತಂದರೆ ಗೈರು ಹಾಜರಾಗಿರುವಂಥವ್ರು, ಶಿಫ್ಟ್ ಅಂತಂದರೆ ಸ್ಥಳಾಂತರ ಹೊಂದಿದ್ದವರು, ಡೆತ್ ಅಂತೂ ತಮಗೆ ಗೊತ್ತಿದೆ. ಡೂಪ್ಲಿಕೇಟ್ ಅಂತಂದರೆ 2 ಕಡೆ ಅಥವಾ ಒಂದಕ್ಕಿಂತ ಹೆಚ್ಚು ಕಡೆ ಏನು ಮತದಾರ ಪಟ್ಟಿಯಲ್ಲಿ ನೋಂದಣಿ ಮಾಡಿಕೊಂಡಿರ್ತಾರೆ. ತುಮಕೂರಿನ ಕೆಲವು ತಾಲೂಕುಗಳಲ್ಲಿ ಇನ್ನೂ ಮಳೆಯಾಗದೇ ಇರುವುದರಿಂದ ಗಂಭೀರ ಬರ ಪರಿಸ್ಥಿತಿ ಎದುರಾಗಿದೆ. ಇಂದು ಮತ್ತು ನಾಳೆ ಎಲ್ಲಾ ತಾಲೂಕುಗಳಿಗೆ ಭೇಟಿ ನೀಡಿ ಪರಿಸ್ಥಿತಿ ಅವಲೋಕನೆ ನಡೆಸಲಿದ್ದೇನೆ ಎಂದು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವರಾದ ಡಾ. ಜಿ. ಪರಮೇಶ್ವರ್ ಅವರು ತಿಳಿಸಿದರು. ಇಂದು ತಮ್ಮ ಸದಾಶಿವನಗರದ ನಿವಾಸದ ಬಳಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ಮುಖ್ಯಮಂತ್ರಿಗಳು ಮತ್ತು ನಾನು 3 ವಿಭಾಗಗಳನ್ನು ಮಾಡಿ ಪ್ರತಿಯೊಂದು ತಾಲೂಕಿನ ಬರ ಪರಿಸ್ಥಿತಿ ಹೇಗಿದೆ ಎಂದು ಅವಲೋಕನೆ ಮಾಡಿದ್ದೇವೆ. ನಾನು 4-5 ಜಿಲ್ಲೆಗಳಿಗೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದೇನೆ. ತುಮಕೂರು ಜಿಲ್ಲೆಯದ್ದು ಮಾಡಿದ್ದೆ. ಆದರೆ ಶಿರಾ, ಚಿಕ್ಕನಾಯಕನಹಳ್ಳಿ, ಪಾವಗಡ ಸೇರಿದಂತೆ ಇನ್ನೂ ಕೆಲವು ತಾಲೂಕುಗಳಲ್ಲಿ ಗಂಭೀರ ಬರ ಪರಿಸ್ಥಿತಿ ಏರ್ಪಟ್ಟಿದ್ದು, ಇಂದು ಮತ್ತೆ ನಾಳೆ ಅಲ್ಲಿಗೆ ತೆರಳಿ ಖುದ್ದು ಪರಿಶೀಲನೆ ನಡೆಸಲಿದ್ದೇನೆ ಎಂದು ಮಾಹಿತಿ ನೀಡಿದರು. ಮಲೆನಾಡು ಮತ್ತು ಕರಾವಳಿ ಜಿಲ್ಲೆಗಳನ್ನು ಬಿಟ್ಟರೆ ಬೇರೆ ಯಾವುದೇ ಕಡೆಗಳಲ್ಲಿ ಹೇಳುವಷ್ಟು ಮಳೆಯಾಗಿಲ್ಲ. KRS, ಕಬಿನಿ ಜಲಾಶಯಗಳಲ್ಲಿ ನೀರು ಕೊಂಚ ಹೆಚ್ಚಾಗಿದೆ. ಮಹಾರಾಷ್ಟ್ರ ಭಾಗದಲ್ಲಿ ಮಳೆಯಾಗಿದ್ದರಿಂದ ಉತ್ತರ ಕರ್ನಾಟಕದ ಆಲಮಟ್ಟಿ, ನಾರಾಯಣಪುರ ಡ್ಯಾಂಗಳು ಸ್ವಲ್ಪ ಮಟ್ಟಿಗೆ ತುಂಬಿದೆ. ಆದರೆ ಬಯಲು ಪ್ರದೇಶಗಳಲ್ಲಿ ಗಂಭೀರ ಪರಿಸ್ಥಿತಿ ಇದೆ. ಹೀಗಾಗಿ ಬರ ಪರಿಸ್ಥಿತಿಯ ಸಂಪೂರ್ಣ ಅವಲೋಕನ ನಡೆಸುತ್ತಿದ್ದೇವೆ. ಈಗಾಗಲೇ ಕೆಲವು ಕ್ರಮಗಳನ್ನು ಕೈಗೊಂಡಿದ್ದೇವೆ. ಸದನದಲ್ಲೂ ಈ ಬಗ್ಗೆ ಚರ್ಚೆಯಾಗುವ ಸಾಧ್ಯತೆ ಇದೆ ಎಂದರು. ನಾವು ಪರಿಶೀಲನೆ ಮಾಡಿ ಈಗಾಗಲೇ ಅನೇಕ ಸ್ಟೆಪ್ಸ್ಗಳನ್ನು ಕೂಡ ತಗೊಂಡಿದ್ದೀವಿ ಮುಖ್ಯಮಂತ್ರಿಗಳು, ನಾನು. ಅದನ್ನು ಈಗ ಸದನದಲ್ಲೂ ಕೂಡ ಬಹುಶಃ ಅದರ ಬಗ್ಗೆ ಚರ್ಚೆ ಆಗುತ್ತೆ ಅಂತ ಅಂದ್ಕೊಳ್ತೇನೆ. ಸರ್, ಇವಾಗ ಖಾತೆ ಹಂಚಿಕೆ ಬಗ್ಗೆ ಇನ್ನೂ ಗೊಂದಲ ಮುಂದುವರೆದಿದೆ. ಇವತ್ತು CM ಅವರು ಪೋರ್ಟ್ಫೋಲಿಯೋ ಕೂಡ ಇನ್ನೂ ಶೇರ್ ಮಾಡಿಲ್ಲ. ಇನ್ನೂ ಸೆಷನ್ಗೆ ಇನ್ನೊಂದು 3-4 ದಿನ ಉಳಿದಿದೆ. ಇಲ್ಲ, ಗೊಂದಲ ಏನಿಲ್ಲ, ಅದನ್ನು ಮಾಡ್ಕೊಂಡು ಬರಬೇಕಷ್ಟೇ. ಹೈಕಮಾಂಡಿನ ಜೊತೆಯಲ್ಲಿ ಚರ್ಚೆ ಮಾಡಿ ನಿನ್ನೆ ಮುಖ್ಯಮಂತ್ರಿಗಳು ಹೋಗಿದ್ದಾರೆ. ಬಹುಶಃ ಇವತ್ತು ವಾಪಸ್ ಬರ್ತಾರೆ, ಬಂದ ಮೇಲೆ ಪ್ರಕಟಣೆ ಮಾಡ್ತಾರೆ ಅಂತ ಅಂದ್ಕೊಳ್ತೀನಿ. ಈ ಖಾತೆ ಹಂಚಿಕೆ ಮಾಡಿದ್ರು ಸಚಿವರಿಗೆ ಖಾತೆ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ, ಟೈಮ್ ಸಿಗಲ್ಲ ಅಂತ ಅರ್ಥ ಮಾಡ್ಕೊಂಡು ಶುರುನಲ್ಲಿ ಆ ರೀತಿ ಆಗುತ್ತೆ. ಯಾರೋ ಹೊಸದಾಗಿ ಮಂತ್ರಿಗಳಾಗೋರಿಗೆ ಸ್ವಲ್ಪ ಹೊಸದಾಗಿ ಇರುತ್ತೆ, ಅಧಿಕಾರಿಗಳು ಇರ್ತಾರೆ, ಅದ್ರ ಬಗ್ಗೆ ಬ್ರೀಫಿಂಗ್ ಮಾಡಿಕೊಡ್ತಾರೆ. ಸ್ವಲ್ಪ ದಿವಸ ಆದಮೇಲೆ ಕಲ್ತ್ಕೊಳ್ತಾರೆ. ಎಲ್ಲ ಹೊಸದಾಗಿ ಮಂತ್ರಿಗಳಾದಾಗ ಯಾರು ಕೂಡ ಹಂಗೆ, ನಾವು ಎಲ್ಲ ಹೊಸದಾಗಿ ಮಂತ್ರಿ ಆದಾಗ ನಮಗೂ ಹಂಗೆ ಅಲ್ವಾ, ಕಲ್ತ್ಕೊಂಡು ಆ ನಂತರ ಆಡಳಿತ ಕಲ್ತ್ಕೊಂಡ್ರೆ ಎಲ್ಲ ಗೊತ್ತಿರುತ್ತೆ ಶಾಸಕರ. ಬಿಡದಿ ಪಾದಯಾತ್ರೆಗೆ ತಾನು ಗೈರು ಹಾಗೂ ಜೆಡಿಎಸ್ ಜೊತೆಗಿನ ಸಮನ್ವಯತೆಯ ಕುರಿತು ಎದ್ದಿರುವ ಗೊಂದಲಗಳಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ತೆರೆ ಎಳೆದಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಾದಯಾತ್ರೆ ವಿಚಾರದಲ್ಲಿ ಪಕ್ಷದಲ್ಲಿ ಅಥವಾ ಮೈತ್ರಿಕೂಟದಲ್ಲಿ ಯಾವುದೇ ಗೊಂದಲಗಳಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಾದಯಾತ್ರೆ ವಿಚಾರದಲ್ಲಿ ಪಕ್ಷದಲ್ಲಿ ಅಥವಾ ಮೈತ್ರಿಕೂಟದಲ್ಲಿ ಯಾವುದೇ ಗೊಂದಲಗಳಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ತಾನು ಮುಂಚಿತವಾಗಿ ನಿಗದಿಯಾದ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಪ್ರವಾಸದಲ್ಲಿದ್ದೆವು. ಜೆಡಿಎಸ್ ನಾಯಕರು ಈಗಾಗಲೇ ದಿನಾಂಕ ಘೋಷಣೆ ಮಾಡಿದ್ದರಿಂದ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಉದ್ಘಾಟನಾ ದಿನದಂದು ಸಾಂಕೇತಿಕವಾಗಿ ಭಾಗವಹಿಸಿ ಪಕ್ಷದ ಸಂಪೂರ್ಣ ಬೆಂಬಲ ಸೂಚಿಸಿದ್ದಾರೆ ಎಂದು ವಿಜಯೇಂದ್ರ ತಿಳಿಸಿದರು. HD ಕುಮಾರಸ್ವಾಮಿ ಅವರ ಜೊತೆಗೂ ತಾವು ಮಾತನಾಡಿದ್ದು, ನಮ್ಮ ಸಂಪೂರ್ಣ ಸಹಕಾರದ ಬಗ್ಗೆ ಸ್ಪಷ್ಟಪಡಿಸಲಾಗಿದೆ. ಗೊಂದಲಕ್ಕೆ ಅವಕಾಶ ನೀಡದಂತೆ ಜೆಡಿಎಸ್ ನಾಯಕರು ದಿನಾಂಕ ನಿಗದಿಪಡಿಸಿದ್ದರಿಂದ ನಾವೆಲ್ಲರೂ ಸಾಂಕೇತಿಕವಾಗಿ ಬೆಂಬಲಿಸುವ ತೀರ್ಮಾನ ಕೈಗೊಂಡೆವು ಎಂದರು.
ಶಿವಮೊಗ್ಗದಲ್ಲಿ ಸಚಿವ ಮಧು ಬಂಗಾರಪ್ಪ ಅವರ ಜೊತೆಗಿನ ಆಡಿಯೋ ವೈರಲ್ ಕುರಿತು ಮಾತನಾಡಿ, ಸರ್ಕಾರ ಬಲವಂತವಾಗಿ ರೈತರ ಜಮೀನು ಪಡೆದು ಪರಿಹಾರ ಕೊಡ್ತಿದೆ. ಇದರಿಂದ ಕೆಲವು ರೈತರು ಹಿಂದೆ ಸರಿಯುತ್ತಿದ್ದಾರೆ ಎಂದು ತಾನು ಹೇಳಿದ್ದೇನಷ್ಟೇ. ಇದನ್ನು ತಪ್ಪಾಗಿ ಬಿಂಬಿಸಲಾಗುತ್ತಿದ್ದು, ಬಿಜೆಪಿಗೆ ಬಿಡದಿ ಹೋರಾಟದಲ್ಲಿ ಆಸಕ್ತಿ ಇಲ್ಲ ಎಂಬುದು ಸಂಪೂರ್ಣ ಸುಳ್ಳು ಎಂದು ಸ್ಪಷ್ಟಪಡಿಸಿದರು. ರೈತರ ಪರವಾಗಿ ಬಿಜೆಪಿ ಯಾವಾಗಲೂ ಗಟ್ಟಿಯಾಗಿ ನಿಲ್ಲಲಿದೆ. ಮುಂಬರುವ ವಿಧಾನಮಂಡಲ ಸದನದಲ್ಲೂ ಕೂಡ ಬಿಡದಿ ವಿಚಾರ ಹಾಗೂ 2ನೇ ಏರ್ಪೋರ್ಟ್ ವಿಚಾರವನ್ನು ಗಂಭೀರವಾಗಿ ಚರ್ಚೆ ಮಾಡುವುದಾಗಿ ವಿಜಯೇಂದ್ರ ಎಚ್ಚರಿಕೆ ನೀಡಿದ್ದಾರೆ. ಬಿಡದಿ ಪಾದಯಾತ್ರೆ ಬಗ್ಗೆ ಯಾರಿಗೂ ಕೂಡ ಗೊಂದಲ ಇರುವಂಥ ಅವಶ್ಯಕತೆ ಇಲ್ಲ. ನಾನು ಕೂಡ ಕಳೆದ ವಾರ ಮಾನ್ಯ ಕುಮಾರಸ್ವಾಮಿ ಅವ್ರ ಜೊತೆಲಿ ದೂರವಾಣಿ ಮುಖೇನ ಮಾತನಾಡಿದಾಗ ಕುಮಾರಸ್ವಾಮಿಯವರೇ, ನಾವು BJPನೂ ಕೂಡ ನಾವು ರೈತರ ಪರವಾಗಿ ಇದ್ದೇವೆ, BJP JDS ಇಬ್ಬರೂ ಸೇರಿ ನಾವು ಈ ಪಾದಯಾತ್ರೆನ ಹಮ್ಮಿಕೊಳ್ಳೋಣ, ಏನು ತೊಂದರೆ ಇಲ್ಲ ಅನ್ನೋ ಮಾತನ್ನು ನಾನು ಕೂಡ ಹೇಳಿದ್ದೆ. ಅವರು ಕೂಡ ಸಕಾರಾತ್ಮಕ ಸ್ಪಂದನೆ ಕೂಡ ಮಾಡಿದರು. ತದನಂತರದಲ್ಲಿ JDS ಕಡೆಯಿಂದ ಪಾದಯಾತ್ರೆ ಘೋಷಣೆಯನ್ನು ಕೂಡ ಮಾಡಿದರು, ದಿನಾಂಕವನ್ನು ಕೂಡ ಘೋಷಣೆ ಮಾಡಿದರು. ಹಾಗಾಗಿ ನಾವು ಪಕ್ಷದೆಲ್ಲ ನಮ್ಮ ಹಿರಿಯ ಮುಖಂಡರ ಜೊತೆಯಲ್ಲಿ ಕೂತು ಚರ್ಚೆ ಮಾಡಿದಾಗ ಯಾವುದೇ ಕಾರಣಕ್ಕೂ ಗೊಂದಲ ಆಗೋದಕ್ಕೆ ಅವಕಾಶನ ಕೊಡೋದು ಬೇಡ. ಯಾಕಂದರೆ ಈ JDS ಆಗಲಿ BJP ಆಗಲಿ ರೈತರಾಗಲಿ ನಮ್ಮೆಲ್ಲರ ಉದ್ದೇಶ ಒಂದೇ ಇರುವಂಥದ್ದು, ರೈತರ ಹಿತರಕ್ಷಣೆಯನ್ನು ಕಾಪಾಡಬೇಕು. ಈಗಾಗಲೇ JDS ಅವರು ದಿನಾಂಕ ಘೋಷಣೆ ಮಾಡಿರೋದ್ರಿಂದ ಸಾಂಕೇತಿಕವಾಗಿ ಸಿಂಬಾಲಿಕ್ ಆಗಿ ನಾವು ಅವ್ರಿಗೆ ಖಂಡಿತ ನಾವು ಬೆಂಬಲವನ್ನು ಕೊಡಬೇಕು. ಸದನದ ಒಳಗಡೆನೂ ಕೂಡ ನಾವು ರೈತರ ಪರ ಹೋರಾಟವನ್ನು ಮಾಡಬೇಕು ಅನ್ನೋ ಮಾತನ್ನು ಚರ್ಚೆ ಮಾಡಿಯೇ ಮೊನ್ನೆ ದಿನ ಆರ್ ಅಶೋಕ್ ಅವರು ನಾವೆಲ್ಲ ಪಕ್ಷದ ಮುಖಂಡರು ನಾನು ಹೋಗದೇ ಇರೋದಕ್ಕೆ ಬೇರೆ ಏನೂ ಕಾರಣ ಇಲ್ಲ. ಪೂರ್ವ ನಿಗದಿತ ಕಾರ್ಯಕ್ರಮ ಚಿಕ್ಕಬಳ್ಳಾಪುರ, ಕೋಲಾರ ವಿಧಾನ ಪರಿಷತ್ ಚುನಾವಣೆ ನಿಮಿತ್ತ 2-3 ಬಾರಿ ಕಾರ್ಯಕ್ರಮಗಳು ನಿಗದಿಯಾಗಿ ಕ್ಯಾನ್ಸಲ್ ಆಗಿದೆ. ಯಲಹಂಕದ ಮಾದನಹಳ್ಳಿ ಬಳಿ ಮುಂಜಾನೆ ಭೀಕರ ರಸ್ತೆ ಅಪಘಾತ ಸಂಭವಿಸಿದ್ದು, ಮರಳು ತುಂಬಿದ್ದ ಲಾರಿಯೊಂದು ಚಾಲಕನ ನಿಯಂತ್ರಣ ತಪ್ಪಿ ನೇರವಾಗಿ ವಸತಿ ಮನೆಗೆ ನುಗ್ಗಿದೆ. ಪರಿಣಾಮ ಲಾರಿ ಪಲ್ಟಿಯಾಗಿದ್ದು, ಚಾಲಕ ಲಾರಿಯಡಿಯಲ್ಲಿ ಸಿಲುಕಿಕೊಂಡಿರುವ ದಾರುಣ ಘಟನೆ ನಡೆದಿದೆ. ಯಲಹಂಕ ಕಡೆಯಿಂದ ಅತಿ ವೇಗವಾಗಿ ಬರುತ್ತಿದ್ದ ಮರಳು ತುಂಬಿದ್ದ ಲಾರಿ ಚಾಲಕನ ನಿದ್ರೆ ಮಂಪರಿನಿಂದಾಗಿ ನಿಯಂತ್ರಣ ಕಳೆದುಕೊಂಡು ಮನೆಯ ಗೋಡೆಗೆ ಜೋರಾಗಿ ಗುದ್ದಿದೆ. ಲಾರಿ ಬಂದು ಅಪ್ಪಳಿಸಿದ ರಭಸಕ್ಕೆ ಮನೆಯ ಗೋಡೆ ಸಂಪೂರ್ಣವಾಗಿ ಜಖಂಗೊಂಡಿದ್ದು, ಮನೆಯಲ್ಲಿದ್ದ ಕೆಲವು ವಸ್ತುಗಳು ನುಜ್ಜುಗುಜ್ಜಾಗಿವೆ. ಅದೃಷ್ಟವಶ ದೊಡ್ಡ ದುರಂತ ತಪ್ಪಿದ್ದು, ಮನೆಯಲ್ಲಿದ್ದ 3 ಸಣ್ಣ ಪುಟ್ಟ ಗಾಯಗಳಾಗಿವೆ. ಪಲ್ಟಿಯಾದ ಲಾರಿಯ ಅಡಿಯಲ್ಲಿ ಚಾಲಕ ಸಿಲುಕಿಕೊಂಡಿದ್ದು, ಆತನನ್ನು ರಕ್ಷಿಸಲು ಸ್ಥಳದಲ್ಲಿ ತೀವ್ರ ಕಾರ್ಯಾಚರಣೆ ಮುಂದುವರೆದಿದೆ. ವಿಷಯ ತಿಳಿದ ತಕ್ಷಣವೇ ಸ್ಥಳಕ್ಕೆ ಧಾವಿಸಿರುವ ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ಪೊಲೀಸರು ರಕ್ಷಣಾ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಕ್ರೇನ್ ಮೂಲಕ ಪಲ್ಟಿಯಾಗಿರುವ ಲಾರಿಯನ್ನ ಮೇಲೆತ್ತಲು ಹರಸಾಹಸ ಪಡಲಾಗುತ್ತಿದೆ. ಲಾರಿಯಲ್ಲಿ ಸಿಲುಕಿರುವ ಚಾಲಕನನ್ನ ಹೊರತೆಗೆಯಲು ಗ್ಯಾಸ್ ಕಟರ್ ಬಳಸಿ ಲಾರಿಯ ಟಾಪ್ ಕತ್ತರಿಸುವ ಪ್ಲಾನ್ ಮಾಡಲಾಗಿದೆ. ತುರ್ತು ಚಿಕಿತ್ಸೆಗಾಗಿ ಸ್ಥಳದಲ್ಲೇ ಆಂಬ್ಯುಲೆನ್ಸ್ ವಾಹನವನ್ನು ಸಿದ್ಧವಾಗಿ ನಿಲ್ಲಿಸಲಾಗಿದೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಅಡುಗೆ ಮಾಡುತ್ತಿದ್ದ ವೇಳೆ ಭೀಕರ ಗ್ಯಾಸ್ ಸಿಲಿಂಡರ್ ಸ್ಫೋಟ, ತಾಯಿ ಮಗಳಿಗೆ ಗಂಭೀರ ಗಾಯ, ಸ್ಫೋಟಕ್ಕೆ ಹಾರಿ ಹೋದ ಮನೆಯ ಮೇಲ್ಛಾವಣಿ. ಮಲೆನಾಡಿನಲ್ಲಿ ಆತಂಕ ಸೃಷ್ಟಿಸಿರುವ ದೈತ್ಯ ಒಂಟಿ ಸಲಗನ ಸೆರೆಗೆ ಇಂದಿನಿಂದ ಮಹತ್ವದ ಕಾರ್ಯಾಚರಣೆ, ವಿವಿಧ ಶಿಬಿರಗಳ 6 ಕುಮ್ಕಿ ಆನೆಗಳು ಭಾಗಿ. ವಾಲ್ಮೀಕಿ ನಿಗಮ ಹಗರಣ, ಮಾಜಿ ಸಚಿವ ನಾಗೇಂದ್ರ ವಿರುದ್ಧ ಜಂಟಿ ಹೋರಾಟ, ಬೆಂಗಳೂರಿನಲ್ಲಿ ಆರ್ ಅಶೋಕ್ ಎಚ್ಚರಿಕೆ. ಇದಾಗಿತ್ತು ಇವತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿಬಿಸಿ ನ್ಯೂಸ್, ಸತ್ಯದ ಕಡೆ ನಮ್ಮ ನಡೆ.